ಮಾರ್ನಿಂಗ್ ಎಲ್ರಿಗೂ. ಜಸ್ಟ್ ಇವಾಗಿನ ಫ್ರೆಶ್ ಆಗಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ಸಂಕಟ ಮೋಚನ ಹನುಮಾನ್ ಮಂದಿರ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ವಿಚಾರಿಸ್ತೀನಿ ಆಟೋ ಹೇಗೆ ಎಷ್ಟು ದೂರ ಇದೆ ಅಂತ. ಇವಾಗ ಆಟೋ ಹತ್ತಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೇವೆ. 150 rupees ಕೇಳಿದ್ರು ಫಸ್ಟು. ನಾನು 80 ಅಂದೆ, ಇಲ್ಲ ಅವ್ರು 100 ಅಂದ್ರು. 80ಗೆ ಫಿಕ್ಸ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಇದೇ ನೋಡಿ ಸಂಕಟ ಮೋಚನ ಹನುಮಾನ್ ದೇವಸ್ಥಾನ. ಇಲ್ಲಿ ಲಾಕರ್, ಮೊಬೈಲು ಎಲ್ಲ ಇಡೋದಕ್ಕೆ. ಮೊಬೈಲ್ ಅಲೋ ಇಲ್ಲ ಪಕ್ಕ. ನಾನು ಇಲ್ಲಿ ಇಟ್ಟು ಹೋಗ್ಬೇಕು ಅಂತ ಕಾಣುತ್ತೆ. ಈಗಿನ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬಂದೆ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಒಳಗ್ ಫೋನ್ ಅಲೋ ಇರ್ಲಿಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಬಂಡೆ ಕಲ್ಲಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾನೆ. ಫ್ಲಾಟ್ ಇದೆ ಸ್ಟ್ರಕ್ಚರು, ಕೆತ್ತನೆ ಏನ್ ಜಾಸ್ತಿ ಇಲ್ಲ, ಚೆನ್ನಾಗಿದೆ. ಆ ದೇವಸ್ಥಾನದ ಸ್ಪೆಷಾಲಿಟಿ ಏನಂದ್ರೆ ಹೆಸರಲ್ಲೇ ಇದೆ ಸಂಕಟ ಮೋಚನ ಹನುಮಾನ್ ಅಂತ. ನಮ್ದು ಯಾವುದೇ ಪ್ರಾಬ್ಲಮ್ಸ್ ಇದ್ರು ದೇವ್ರ ಹತ್ರ ಕೇಳ್ಕೊಂಡ್ರೆ ಎಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿಕೆ. ಆಂಜನೇಯನ ಆಶೀರ್ವಾದ ಪಡ್ಕೊಂಡೆ ಈಗ ನೆಕ್ಸ್ಟ್ ದುರ್ಗಾಕುಂಡ್ ಕಡೆ ನಾನು ಹೋಗ್ತಾ ಇದ್ದೀನಿ. ದುರ್ಗಾಕುಂಡ್ಗೆ ಹೋಗಕ್ಕೆ ಮುಂಚೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ, ತ್ರಿದೇವಿ ದೇವಸ್ಥಾನ ಅಂತ. ಹೋಗ್ತಾ ದಾರಿಲಿ ಅದನ್ನು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ನೋಡಿ, ಇದೇ ದುರ್ಗಾಕುಂಡ್ ದೇವಸ್ಥಾನ, ದುರ್ಗಾ ಮಾತೆ ದೇವಸ್ಥಾನ ಅಂತ ಇದು. ದೇವಸ್ಥಾನದ ಎಂಟ್ರಿ ಹತ್ರನೇ ಹೂವು ಹಣ್ಣು ಕಾಯಿ ಎಲ್ಲ ಇದೆ, ಮಾರ್ತಾ ಇದ್ದಾರೆ. ಮಾರ್ಕೆಟ್ ಈ ದುರ್ಗಾದೇವಿ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿರೋ ವಿಗ್ರಹ ಯಾರು ಮನುಷ್ಯರು ಕೆತ್ತಿರೋದಲ್ಲ, ಸ್ವಯಂಭೂ ಅಂದ್ರೆ ತಾನೇ ಉದ್ಭವ ಆಗಿರೋದು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ. ದೇವಸ್ಥಾನ ಅಂತೂ ಚೆನ್ನಾಗಿದೆ. ಅದ್ರ ಹಿಂದೆನೆ ಒಂದು ಕುಂಡ ಇದೆ, ಅದಕ್ಕೂ ಒಂದು ಇತಿಹಾಸ ಇದೆ. ಈ ದೇವಸ್ಥಾನನ 18ನೇ ಶತಮಾನದಲ್ಲಿ ಬೆಂಗಾಲಿ ರಾಣಿ ಕಟ್ಟಿರೋದು. ಉತ್ತರ ಭಾರತ ಶೈಲಿಯಲ್ಲಿದೆ, ಚೆನ್ನಾಗಿದೆ. ತುಂಬಾ ಪವರ್ಫುಲ್ ದೇವಸ್ಥಾನ. ವಾರಾಣಸಿಯನ್ನ ಈ ದುರ್ಗಾದೇವಿನೇ ಕಾಯ್ತಾ ಇದ್ದಾಳೆ ಅಂತ ಒಂದು ನಂಬಿಕೆ. ಈ ದುರ್ಗಾಕುಂಡದಲ್ಲಿರೋ ನೀರು ಯಾವತ್ತೂ ಬತ್ತೋಗಲ್ಲ, ಯಾಕೆಂದ್ರೆ ಈ ನೀರು ಪಾತಾಳದಿಂದ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ. ದುರ್ಗಾಕುಂಡದಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಎಲ್ಲಾ ಪಾಪಗಳು ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ. ನಂತರ ನಾನು ಹೋಗಿದ್ದೆ ತುಳಸಿ ಮಾನಸ್ ಮಂದಿರ್ಗೆ. ಇದೇ ಜಾಗದಲ್ಲಿ ತುಳಸಿದಾಸರು ರಾಮಚರಿತ ಮಾನಸನ ಬರೆದಿರೋದು. ತುಂಬಾ ವಿಶೇಷವಾಗಿರೋಂಥ ಒಂದು ಜಾಗ ಇದು. ಈ ತರ ಗೋಡೆಲೆಲ್ಲ ಫುಲ್ಲು ಕಥೆನ ಬರೆದಿದ್ದಾರೆ, ರಾಮಚರಿತ ಮಾನಸನ. ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಪ್ರಶಾಂತವಾಗಿದೆ. ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು, ಜನನೂ ಇರಲ್ಲ. ಹೊರಗಡೆ ಎಲ್ಲ ಪಾರ್ಕ್ ಇದೆ, ಜನ ಫೋಟೋಸ್ ಎಲ್ಲ ತಗೊಂತಿದ್ದಾರೆ. ಇಲ್ಲೂ ಆಚೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳೆಲ್ಲ ಇದ್ರೆ ಆಟ ಆಡ್ಬೋದು. ಸ್ವಲ್ಪ ಜಾಗ ಚೆನ್ನಾಗಿದೆ. ಇವಾಗ ನಾನು ಹೋಗ್ತಾ ಇರೋದು ವಿಶ್ವ ಪ್ರಸಿದ್ಧ ಬನಾರಸ್ ಹಿಂದೂ ಯೂನಿವರ್ಸಿಟಿಗೆ.
ಬನಾರಸ್ ಹಿಂದೂ ಯೂನಿವರ್ಸಿಟಿ ಕಾಲೇಜು. ತುಂಬ ಚೆನ್ನಾಗಿದೆ ಕ್ಯಾಂಪಸ್ ಮಾತ್ರ, ತುಂಬ ದೊಡ್ಡದು. ಒಳಗೆ ಆಟೋಲ್ಲಿ ಬರಬೇಕು, ಒಂದು 2-3 ಕಿಲೋಮೀಟ್ರು. ಅಲ್ಲೇ ಶೇರ್ ಆಟೋಸ್ ಎಲ್ಲ ಇರುತ್ತೆ, 10 ರೂಪಾಯಿ 20 ರೂಪಾಯಿ ತಗೋತಾರೆ ಅಷ್ಟೇ. ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಇಲ್ವಾ, ಅದೇ ಥರ ಇದೆ. ಈ ಯೂನಿವರ್ಸಿಟಿ ಒಳಗಡೆನೆ ಬಿರ್ಲಾ ಸಂಸ್ಥೆ ಕಟ್ಟಿರೋಂಥ ಕಾಶಿ ವಿಶ್ವನಾಥ ಮಂದಿರ ಇದೆ ಇನ್ನೊಂದು. त्रयम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्ष्यमामृतात्. ನೋಡಿ, ಇಲ್ಲೊಬ್ರು ಆರ್ಟಿಸ್ಟ್ ಸ್ಕೆಚ್ ಮಾಡ್ತಾ ಇದ್ದಾರೆ. ಭಯ್ಯ ಕಿತ್ನೆ का है कराने के लिए? 1000 1,000 ರೂಪಾಯಿ ಅಂತೆ ನೋಡಿ. ಬೇಕಾದ್ರೆ ನೀವು ನಿಮ್ಮ ಫೋಟೋನ ಸ್ಕೆಚ್ ಮಾಡಿಸ್ಬೋದು. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸುಮಾರು ಫೋಟೋಸ್ನ ಪೇಂಟಿಂಗ್ ಮಾಡಿಟ್ಟಿದ್ದಾರೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸುಮಾರು ಜನ ಇದ್ದಾರೆ ಅನ್ಸುತ್ತೆ ಇಲ್ಲಿ ಆರ್ಟಿಸ್ಟ್ पेंटिंग ಮಾಡಕ್ಕೆ. भैया आप भी पेंटर है क्या? कितने लेते हैं आप पर फुट? ಪ್ರೈಸ್ ಬಂದು ಸೈಜು ಮತ್ತೆ ಕಲರ್ ಮೇಲೆ ಮ್ಯಾಟ್ರ್ ಆಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಸ್ತೀರಾ ಅಥವಾ ಕಲರ್ ಮಾಡಿಸ್ತೀರಾ ಅದ್ರ ಮೇಲೆ ಡಿಪೆಂಡು. ಇಲ್ಲಿ ಬಂದು ನೀವು ಬೇಕಾದ್ರೆ ವಿಚಾರಿಸಿ ಪೇಂಟ್ ಮಾಡಿಸ್ಬೋದು. ತುಂಬ ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ. ಇವ್ರು ಕೂಡ ಪೇಂಟ್ ಮಾಡ್ತಾ ಇದ್ದಾರೆ. ಟ್ರಿಪ್ ಸೀಸನ್ ಅನ್ಸುತ್ತೆ, ಎಲ್ಲಿ ನೋಡಿದ್ರು ಬರೀ ಮಕ್ಕಳೇ ಇದ್ದಾರೆ, ಯಾವ ದೇವಸ್ಥಾನಕ್ಕೆ ಹೋದ್ರು. ನೋಡಿ ಇಲ್ಲೆಲ್ಲ ತಿಂಡಿಗೆ ಸಮೋಸ, ಕಚೋರಿ, ಜಿಲೇಬಿ. ಇವ್ರಿಗಿದೆ ತಿಂಡಿ. ಒಂದು ಸಮೋಸ ಕಚೋರಿ ತಿಂದು ಟೀ ಕುಡಿದು ಬಿಟ್ರೆ ತಿಂಡಿ ಮುಗೀತು ಅಂತ ಅರ್ಥ. ಒಂದಿನ ತಿನ್ಬೋದು, 2 ದಿನ ತಿನ್ಬೋದು, ಆಗಲ್ಲ. ನಮ್ಗಂತೂ ಆಗದೇ ಇಲ್ಲ ಸೌತ್ ಇಂಡಿಯನ್ಸ್ಗೆ, ಅದು ಕನ್ನಡಿಗರಿಗೆ. ನಮಗೆ ಬೆಳಗ್ಗೆ ತಿಂಡಿಲಿ ಇಡ್ಲಿ, ವಡೆ, ಚಿತ್ರಾನ್ನ, ಈ ಪಲಾವ್ ತಿಂದ್ರೇನೆ ಸಮಾಧಾನ. BHL ಕಳೆದಿದ್ದ ಅಷ್ಟು ಸಮಯ ತುಂಬಾ ಪ್ರಶಾಂತವಾಗಿತ್ತು. ಕಾಶಿಗೆ ಬಂದ್ರೆ BHL ಬರೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಈಗ ನಾನು ಹೋಗ್ತಿರೋ ಜಾಗಕ್ಕೆ ಖಂಡಿತ ನೀವು ಭೇಟಿ ನೀಡಲೇಬೇಕು. ಯಾಕೆ ಅಂದ್ರೆ ನಮ್ಮ ಇತಿಹಾಸದ ಹಲವಾರು ಪ್ರಮುಖ ಪುರಾವೆಗಳನ್ನ ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ. ಆ ಜಾಗನೇ ಸಾರಾನಾಥ್ ಮ್ಯೂಸಿಯಂ. ಎಂಟ್ರಿ ಆದ ತಕ್ಷಣ ಈ ತರ ಎಲ್ಲ ಅಂಗಡಿಗಳೆಲ್ಲ ಇದೆ. ಟಿಕೆಟ್ ತಗೋಬೇಕಂತೆ ಮ್ಯೂಸಿಯಂಗೆ ಎಂಟ್ರಿ ಆಗಕ್ಕೆ. ಮ್ಯೂಸಿಯಂ ಎಂಟ್ರಿ ಟಿಕೆಟ್ ಕೌಂಟ್ರ್ ಇದು. ಇವಾಗ ಜಸ್ಟ್ ಎಂಟ್ರಿ ಟಿಕೆಟ್ ತಗೊಂಡು ಮ್ಯೂಸಿಯಂ ಒಳಗೆ ಎಂಟ್ರಿ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಎಂಟ್ರಿಯಲ್ಲೇ ಈ ಥರ ಹ್ಯಾಂಡ್ ಕ್ರಾಫ್ಟ್ ಅಂಗಡಿಗಳೆಲ್ಲ ಇದೆ. ಬುದ್ಧ ಸ್ಟ್ಯಾಚ್ಯೂಸು, ಆ ಬೆಲ್ಟ್ಸು, ಈ ಥರ ಎಲ್ಲ. ಏ ಸಬ್ ಏ ಕಿತ್ನೆ का है? बड़ा वाला 1500 का है, छोटा वाला 750. अच्छा ये क्या है? कैंडल स्टैंड. ये बुद्ध कितना? 450 का. 450 ಅಂತ ನೋಡಿ. ಆ ಬುದ್ಧ ಚೆನ್ನಾಗಿದೆ. ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಎಂಟ್ರಿ ಆಗೋಣ. ಅವಾಗಲೇ ಮೊಬೈಲ್ ಎಂಟ್ರಿ ಇಲ್ಲ ಅಂದು ನೋಡೋಣ. ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ಇದೆಲ್ಲ ಪಿಲ್ಲರ್ಸು, ಈ ತರ ವಿಗ್ರಹಗಳು ಎಲ್ಲ ತುಂಬಾ ಹಳೇದಂದ್ರೆ ಹಳೇದು. ಎಲ್ಲ 6th ಸೆಂಚುರಿ, 7th ಸೆಂಚುರಿ, ಅದಕ್ಕಿಂತ ತುಂಬಾ ಹಿಂದೆ ಇರೋದೆಲ್ಲ ಇದೆ ನೋಡಿ. 7th ಸೆಂಚುರಿ. ನೋಡಿ ಈ ವಿಗ್ರಹ ಇದು 6th ಸೆಂಚುರಿಯಲ್ಲಿ ಇದು ಮಾಡಿರೋದು, ಕೆತ್ತಿರೋದು. ಎಂಟ್ರಿ ಆದ್ರೆ ಈ ತರ ಇದೆ ಮ್ಯೂಸಿಯಂ. ತುಂಬಾ ಎಲ್ಲ ಇಲ್ಲಿರೋ ಅಂತ ವಿಗ್ರಹಗಳೆಲ್ಲ ಏನ್ಷಿಯಂಟ್, 5th ಸೆಂಚುರಿ, 6th ಸೆಂಚುರಿ.
ಈ ತರ ಸುಂದರವಾಗಿರೋ ವಿಗ್ರಹಗಳನ್ನ ಕಲಾಕೃತಿಗಳನ್ನ ಈ ಮತಾಂಧ್ರಿಗೆ ಹೊಡೆದಾಕಾದ್ರೂ ಮನ್ಸಿಗೆ ಬಂತು. ಈ ನನ್ನ ಮಕ್ಕಳಿಗೆ ಪೆನ್ನು ಪೇಪರ್ ಕೊಟ್ಟಿದ್ರು ಈ ತರ ಚಿತ್ರ ಬಿಡ್ಸಕ್ ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ನಮ್ಮ ಪೂರ್ವಜರು ಇದನ್ನ ಕಲ್ಲಿನ ಮೇಲೆ ಕೆತ್ತನೆ ಮಾಡಿದ್ದಾರೆ. ಇದನ್ನೆಲ್ಲ ಹೊಡೆದಾಕಿದ್ದಾರೆ ಅಂದ್ರೆ ಇವರು ರಾಕ್ಷಸರಿಗಿಂತ ಕ್ರೂರಿಗಳು ಅಂತಾನೆ ಅರ್ಥ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ರೆ ತುಂಬಾ ಇಷ್ಟಪಡ್ತಾರೆ. ಎಲ್ಲ ಇಲ್ಲಿ ಹೊಡೆದಿರೋ ಇನ್ವೆನ್ಷನ್ ಅಲ್ಲಿ ಹೊಡೆದೋಗಿರೋ ಅಂತ ವಿಗ್ರಹಗಳು, ಪಿಲ್ಲರ್ಸ್, ಆರ್ಕಿಟೆಕ್ಚರ್, ಸ್ಟ್ರಕ್ಚರ್ಸ್ ಇದೆ. ತುಂಬಾ ಉಪಯೋಗ ಆಗುತ್ತೆ ಹುಡುಗರಿಗೆ ಕರ್ಕೊಂಡ್ಬಂದ್ರೆ. ಸಣ್ಣ ಹುಡುಗರು ಇದ್ರೆ ನಮ್ಮ ಹಿಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ಅಟ್ಲೀಸ್ಟ್ ಒಂದು 2 hours ಆದ್ರೂ ಸ್ಪೆಂಡ್ ಮಾಡ್ಬೋದು. ಡೀಟೇಲ್ ಆಗಿ ನೋಡ್ತೀನಿ ಅಂದ್ರೆ ಇನ್ನೂ ಟೈಮ್ ಆಗುತ್ತೆ. ವೀಲ್ ಚೇರ್ ಫೆಸಿಲಿಟಿ ಕೂಡ ಇರುತ್ತೆ. ಇಲ್ಲ ಮುಂದೆನೆ ವಯಸ್ಸಾಗಿರೋರು, ಹ್ಯಾಂಡಿಕ್ಯಾಪ್ಸು ಯೂಸ್ ಮಾಡ್ಕೋಬಹುದು. ಮ್ಯೂಸಿಯಂ ನೋಡ್ಕೊಂಡು ಮುಂದೆ ಬಂದ್ರೆ ಇಲ್ಲಿ ಧಾಮೆಕ್ ಸುಪ್ತ ಅಂತ ಇದೆ. ಇಲ್ಲಿ ಒಂದು ಬುದ್ಧ ಸ್ಟ್ರಕ್ಚರ್ಸ್ ಏನಿದೆ ಅದು ದಾಳಿಕೋರರಿಂದ ನಾಶ ಆದಾಗ ಉಳಿದು ಬಿರೋ ಅವಶೇಷಗಳಿದೆ ಇಲ್ಲಿ ಒಳಗೆ. ಎಲ್ಲ ಸ್ಟ್ರಕ್ಚರ್ಸ್ ಏನ್ ನೋಡ್ತಾ ಇದೀರ ನೀವು, ಇದು ಇಸ್ಲಾಮಿಕ್ ಇನ್ವೆನ್ಷನ್ ಆದಾಗ ಇಲ್ಲಿ ಇದ್ದಂತ ಒಂದು ಬುದ್ಧ ಪ್ರತಿಮೆಗಳು, ಬಿಲ್ಡಿಂಗ್ಸ್ ಎಲ್ಲ ಡೆಸ್ಟ್ರಾಯ್ ಆಗಿದೆ. ಉಳಿದಿರೋ ಅಂತ ಒಂದು ಇಟ್ಟಿಗೆಗಳಲ್ಲಿ ಈ ತರ ಒಂದು ಉಳಿಸ್ಕೊಂಡಿದ್ದಾರೆ ಒಂದು ಅವಶೇಷಗಳನ್ನ. ತುಂಬಾ ಪುರಾತನವಾದಂತ ಒಂದು ಸ್ಥಳ ಇದು ಕೂಡ. ಇನ್ನೊಂದು ವಿಷಯ ನಿಮ್ಗೆ ಹೇಳಲೇಬೇಕು. ಗೌತಮ ಬುದ್ಧ ಅವರಿಗೆ ಜ್ಞಾನೋದಯ ಆದ್ಮೇಲೆ ಅವ್ರ ಶಿಷ್ಯಂದಿರಿಗೆ ಮೊದಲನೇ ಬಾರಿ ಬೋಧನೆ ಮಾಡಿದ ಜಾಗದಲ್ಲೇ ಈ ಮ್ಯೂಸಿಯಂ ಇರೋದು. ಇಲ್ಲೆಲ್ಲ ಮುಂಚೆ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಇತ್ತು. ದಾಳಿಕೋರರಿಂದ ನಾಶ ಆಗಿದೆ. ಉಳಿದಿರೋದೇ ಇಷ್ಟು. ಅದನ್ನ ಪುರಾತತ್ವ ಇಲಾಖೆ ಮೇಂಟೈನ್ ಮಾಡ್ತಾ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ನೆಸ್ಸು ಇದೆ. ಬೇಜಾರಾಗುತ್ತೆ ಈ ತರ ಜಾಗಗಳು ನೋಡಿದಾಗ, ಒಂದು ಹಿಸ್ಟ್ರಿ ಈ ತರ ಆಗೋಗಿದೆ ಅಂತ. ಇಷ್ಟೆಲ್ಲ ನೋಡಿದ್ಮೇಲೆ ನನ್ನ ಕಾಶಿ ಯಾತ್ರೆ ಸಂಪೂರ್ಣ ಆಯ್ತು ಅಂತ ನನಗನ್ನಿಸ್ತು. ಇಲ್ಲಿಂದ ನನ್ನ ಪ್ರಯಾಣನ ಪ್ರಯಾಗ್ರಾಜ್ ಮತ್ತು ಅಯೋಧ್ಯೆ ಕಡೆಗೆ ಮುಂದುವರಿಸ್ತೆ. ಅಲ್ಲಿನ ವಿಡಿಯೋಗಳನ್ನ ಆದಷ್ಟು ಬೇಗ ನಿಮ್ಮ ಹತ್ರ ಹಂಚ್ಕೋತೀನಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹರ ಹರ್ ಮಹಾದೇವ್ ಅಂತ ಟೈಪ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಹತ್ರ ಹಂಚ್ಕೊಳ್ಳಿ. ಹರ ಹರ್ ಮಹಾದೇವ್.